ಹಳೆ ಕಾಲದ ಕತೆ, ಸಂತೆ, ಆನೆಗಳನ್ನು ಮಾರ್ತಾ ಇದ್ದಾರೆ. ಸೊ ತಂದೆ ರೈತ, ಮಗನೂ ರೈತ. ಅಲ್ಲಿ 8 ಆಣೆಗೊಂದು ಆನೆ ಅಂತ ಹೇಳ್ತಾಯಿದ್ರು. ಎಷ್ಟು? 8 ಆಣೆ ಅಂದರೆ ಎಷ್ಟು? 50 ಪೈಸೆ. ನಿಮ್ಮ ಧಾರವಾಡ ಮಂದಿಗೆ ಗೊತ್ತಾಗೋದಿಲ್ಲ, ಆ ಕಡೆಯವ್ರಿಗೆ. ಈ ಕಡೆ 8 ಆಣೆ ಅಂದರೆ 50 ಪೈಸೆ. ಓಕೆ. ಮಗ ತಂದೆಗೆ ಹೇಳ್ತಾನೆ, ಯಪ್ಪ 8 ಆಣೆಗೆ ಒಂದು ಆನೆ ಅಂತೆ, ಒಂದು 4 ಆನೆ ಇಟ್ಕೊಳಪ್ಪ ಅಂತ. ಆಗ ಅಪ್ಪ ಹೇಳ್ತಾನೆ, ಯೋ ಬರ ಸುಮ್ಮನೆ, ಆನೇನು ಬೇಡ ಏನೂ ಬೇಡ, ಬಂದಿರೋ ಬಂಗ ನೋಡೋಣ ಅಂತಾನೆ. ಮಗನಿಗೆ ಆಶ್ಚರ್ಯ, ಇದೇನಿದು ಅಷ್ಟು ಚೀಪಾಗಿ ಸಿಗ್ತಾಯಿದೆ ಆನೆ, 8 ಆಣೆಗೊಂದು ತಗೊಳ್ಳೋದಲ್ವೇ ನಮ್ಮಪ್ಪ ಅಂತ. ಒಂದು 10-15 ವರ್ಷ ಕಳೆಯುತ್ತೆ. 10-15 ವರ್ಷ ಕಳೆದ ಮೇಲೆ ಸೇಮ್ ಸೀನ್ ರಿಪೀಟು. ಏನು ಹೇಳಿ? ಅದೇ ಮಗ, ಅದೇ ಅಪ್ಪ. ಮಗ ದೊಡ್ಡವನಾಗಿರ್ತಾನೆ, ಅಪ್ಪನೂ ವಯಸ್ಸಾಗಿರುತ್ತೆ, ಸೇಮ್ ಸಂತೆಗೆ ಬರ್ತಾರೆ. ಆದರೆ ಈಗ 1 ಲಕ್ಷಕ್ಕೊಂದು ಆನೆ. ಎಷ್ಟು? 1 ಲಕ್ಷಕ್ಕೊಂದು ಆನೆ. ಮಗ ವಾಪಸ್ ಹೋಗ್ತಿರ್ತಾನೆ, ಅಪ್ಪ ಹೇಳ್ತಾನೆ, ಲವ್ ಅವತ್ತು ಹೇಳ್ದೆ ಅಲ್ವಲ್ಲ 8 ಆಣೆಗೊಂದಾಗ 4 ಅಂತ, ಈಗ 6 ತಗೊಳ ಅಂತ. ಆಗ ಮಗ ಕೇಳ್ತಾನೆ, ಅಲ್ಲಪ್ಪ ಪುಗ್ಸಟ್ಟೆ ಆನೆ ಸಿಗ್ತಿತ್ತು 8 ಆಣೆಗೆ, ಆಗ ತಗೊಳ್ಳೋದು ಬೇಡ ಅಂದೆ, ಈಗ 1 ಲಕ್ಷ ಒಂದು ಆನೆಗೆ ಹೇಳಿದ್ರು ತಗೋಂತಿದೆಯಲ್ಲ, ನಿಂಗೇನು ಬುದ್ಧಿ ಕೆಟ್ಟಿದೆಯೇ ಅಂತ. ಆಗ ಅವನು ಹೇಳ್ತಾನೆ, ಮಗ ಆನೆಗೆಷ್ಟು ಬೆಲೆ ಅಂತ ನೋಡಿ ತಗೋಬಾರ್ದು, ಅದು ಸಾಕೋ ಸಾಮರ್ಥ್ಯ ನಮ್ಮಲ್ಲಿದೆಯಾ ನೋಡ್ಬಿಟ್ಟು ತಗೋಬೇಕು. ಈಗ ನನಗೇ ತಿನ್ನೋಕ್ಕೆ ಗತಿ ಇಲ್ಲ, ನಾನೀಗ 1 ಲಕ್ಷ ರೂಪಾಯಿ 8 ಆಣೆಗೆ ಆನೆ ಸಿಗ್ತಿದೆ ಅಂತ ತಗೊಂಬಿಟ್ರೆ ಹೊಟ್ಟಿಗೇನು ಹಾಕೋದು ಅದಕ್ಕೆ? ಹೌದಾ? ಚೆನ್ನಾಗಿದೇನ್ರಿ ಕತೆ? ಸೂಪರಾಗಿದೆಯಾ ಮೇಡಮ್? 3 ಕತೆ ಹೇಳಿದ್ದೀನಿ, ಆಗ್ಬೋದಾ? ಸೊ ಇದು ನಮ್ಮಪ್ಪ ನನಗೆ ಯಾವಾಗಲೂ ಈ ಕತೆ ಹೇಳೋನು. ಓಕೆ. ಈಗ ನಿಮ್ಮ ಏನು ವಿಚಾರ ಇರೋದು, ನಾವು ಹೇಗೆ ಎಂಟರ್ಪ್ರೈಸಿಂಗಾಗಿ ಆಗಬೇಕು ಅಂತ. ಇದಕ್ಕೂ ಒಂದು ಕತೆ ಇದೆ, ಹೇಳಲೇ? ಓಕೆ. ಅವನು ಯಾರು? ಸೈಂಟಿಸ್ಟ್. ನಮ್ಮಲ್ಲಿ ರಸಜ್ಞರು ಅಂತಿದ್ದರು, ಭಾರತ ಅದಕ್ಕೆ ಖ್ಯಾತಿ. ಓಕೆ. ಇನ್ನೂ 1/4 ಗಂಟೆ ಇದೆ, 1:15ಗೆ ಮುಗಿಸ್ಬಿಡ್ತೀನಿ. ಪರವಾಗಿಲ್ವಾ? ನೀವೆಲ್ಲ ದ ಆಲ್ಕೆಮಿಸ್ಟ್ ಅನ್ನೋ ಒಂದು ಪುಸ್ತಕ ಓದಿದ್ದೀರಾ? ಪಾಲ್ ಕೊಯೆಲ್ಲೋದು? ಇಲ್ಲಾಂದರೆ ದಯವಿಟ್ಟು ಓದಿ ಸರ್, ಈಗಲೇ ಹೋಗಿ ಖರೀದಿ ಮಾಡ್ಕೊಳ್ಳಿ. ದ ಆಲ್ಕೆಮಿಸ್ಟ್ ಅಂಥೇಳಿ, ಅದು ಕನ್ನಡದಲ್ಲೂ ಅನುವಾದಿತ ಕೃತಿಯಾಗಿ ಬಂದಿದೆ. ರಾಜಣ್ಣ ತೆಗ್ಗಿ ಅಂಥೇಳಿ ಅದನ್ನು ಅನುವಾದ ಮಾಡಿದ್ದಾರೆ. ಚೆನ್ನಾಗಿದೆ ಪುಸ್ತಕ, ಓದಿ. ಅದರಲ್ಲಿ ಒಬ್ಬ ಕುರಿ ಕಾಯೋನಿಗೆ ಕನಸು ಬೀಳ್ತಾ ಇರುತ್ತೆ. ಯಾವುದೋ ಕನಸು. ಹೇಗೆ ಕನಸು ಅಂದರೆ, ಯಾರೋ ಒಬ್ಬ ರಾಜ ಬರ್ತಾನೆ, ಚಿನ್ನ ಗಿನ್ನ ಎಲ್ಲದನ್ನು ಭೂಮಿ ಒಳಗಡೆ ಹೂತಾಕ್ತಾನೆ. ಆ ಜಾಗ ಯಾವುದು ಅಂತ ಗೊತ್ತಾಗೋಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗ್ತಿರ ಅಂಥ ಕನಸು. ಇನ್ನೇನು ಗೊತ್ತಾಯಿತು, ಬಂತು ಅನ್ನೋಷ್ಟೊತ್ತಿಗೆ ಎಚ್ಚರ ಆಗ್ಬಿಡು. ದಿನ ಅದೇ ಕನಸು. ಕೊನೆಗೆ ಯಾರೋ ಒಬ್ಬನ ಕೇಳ್ತಾನೆ ಅವನು. ಆ ಕತೆ ಆಲ್ಕೆಮಿಸ್ಟ್ ಕತೆ ಹೇಳ್ತಾ ಇದ್ದೀನಿ ನೀವು. ಯಾವುದೋ ಒಬ್ಬನ ಕೇಳ್ತಾನೆ, ಅವನು ಕುರಿ ಕಾಯೋನು. ಕುರಿ ಕಾಯ್ಕೊಂಡು ನೆಮ್ಮದಿಯಾಗಿರ್ತಾನೆ ಅವ್ರ ಊರಲ್ಲಿ. ಅವನು ಯಾರೋ ಹೇಳ್ತಾನೆ, ಇಲ್ಲ ಇದು ನಿನಗೆ ಚಿನ್ನವಾಗಿ ಪರಿವರ್ತನೆ ಮಾಡೋ ಒಬ್ಬನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತೆ ನಿನಗೆ ಜೀವನದಲ್ಲಿ. ನೀನು ಏನು ಮುಟ್ಟಿದ್ರೂ ಚಿನ್ನ ಆಗುತ್ತೆ, ಅವನು ಹುಡುಕೊಂಡು ಹೋಗು ಅಂತ ಹೇಳ್ತಾನೆ. ಇಡೀ ಜೀವಮಾನ ಪರ್ಯಂತ ಅವನು ಹುಡುಕ್ತಾನೆ, ಅವನು ಸಿಗಲ್ಲ. ಕೊನೆಗೆ ಸಿಗ್ತಾನೆ. ಸಿಕ್ಕಿದಾಗ ಹೇಳ್ತಾನೆ, ಮುಂಡೆದೆ ಚಿನ್ನ ಎಲ್ಲಿತ್ತು ಗೊತ್ತೇ, ನಿಂಗೆ ಕುರಿ ಕಾಯಿಸೋ ಜಾಗ ಇದೆಯಲ್ಲ ಅಲ್ಲೇ ಇದೆ ಚಿನ್ನ ಅಂತ ಹೇಳ್ತಾನೆ. ಎಲ್ಲೆಲ್ಲೋ ಹುಡುಕ್ಬೇಡ, ನೀನು ಎಲ್ಲಿದ್ಯೋ ಅಲ್ಲೇ ಇದೆ ಚಿನ್ನ ಅಂತ. ಅಂದರೆ ಈ ಕತೆ ನಾನ್ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಎಷ್ಟರ ಮಟ್ಟಿಗೆ ಎಂಟರ್ಪ್ರೈಸಿಂಗ್ ಆಗಿರಬೇಕು ಅಂತಂದರೆ, ಒಬ್ಬ ವಿಜ್ಞಾನಿ ಇದೇ ತರಹ ಒಂದು 60 ಘಟಕಗಳನ್ನು ಫೈಂಡ್ ಔಟ್ ಮಾಡ್ತಾನೆ. ಯಾವುದೇ ಒಂದು ಲೋಹವನ್ನು ಚಿನ್ನವಾಗಿ ಪರಿವರ್ತನೆ ಮಾಡುವಂತಹ ಒಂದು ಪ್ರಯತ್ನದಲ್ಲಿ 59 ಸಿಗುತ್ತೆ, 60ನೇ ಸಿಗಲ್ಲ. ಇಡೀ ಜೀವಮಾನ ಪರ್ಯಂತ ಈ ಥರ ವಯಸ್ಸಾಗೋವರೆಗೂ ಟ್ರೈ ಮಾಡ್ತಾನೆ, ಸಿಗಲ್ಲ. ಹುಡುಕಿ ಸಾಕಾಗಿ ಇನ್ನು ಪ್ರಯತ್ನ ಕೈ ಬಿಡಬೇಕು ಅಂದಾಗ ಯಾರೋ ನಿಮ್ಮಂಥವ್ರೊಬ್ಬರು ಬಂದು ಹೇಳ್ತಾರೆ, ಲೈ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಒಬ್ರು ಇದ್ದಾರೆ, ಯಾರು? ಸ್ವಾಮೀಜಿ. ಅವ್ರನ್ನ ಹೋಗಿ ಭೇಟಿ ಮಾಡು, ಅವ್ರು ಖಂಡಿತವಾಗೂ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅನ್ನೋದೇ ಇಲ್ಲ ಅಂತ. ಇವನು ಹುಡುಕೊಂಡು ಹೋಗ್ತಾನೆ, 60,000 ಅಡಿ ಮೇಲಕ್ಕೆ ಹೋಗ್ತಾನೆ. ಸ್ವಾಮೀಜಿ ಆಶ್ರಮ ಸಿಗುತ್ತೆ. ಈಗ ಆಶ್ರಮದ ಹತ್ರ ಬಂದು ನಿಂತಿದ್ದೀವಿ. ಸೊ ಇನ್ನು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದಿದ್ದು. ನೀವೆಲ್ಲ ಕಲ್ಪಿಸ್ಕೋಬೇಕು, ಸುಮ್ಮನೆ ಕತೆ ಕೇಳ್ದಂಗೆ ಕೇಳೋದಲ್ಲ. ಈಗ ಸ್ವಾಮೀಜಿ ಹೋದ,
ಅವನ ಜೀವನದ ಉದ್ದೇಶ ಏನು? ಅದನ್ನು ಕಂಡುಹಿಡಿಯೋ ಒಂದೇ ಒಂದು ಘಟಕ ಅವನಿಗೆ ಬೇಕಿದೆ. ಎಷ್ಟು? ಒಂದು. ಅವನ ಜೀವನದ ಧ್ಯೇಯ ಏನು? ಚಿನ್ನ ಮಾಡಬೇಕು ಅಂತಲ್ಲ, ಆ ಘಟಕ ಕಂಡುಹಿಡಿಯೋದು. ಅವನು ಬದುಕಿದ್ದೆ ಅದಕ್ಕೆ, ಆ ಒಂದು ಘಟಕಕ್ಕೋಸ್ಕರನೇ. ಎಸ್. ಈಗ ಹೋದ, ಶಿಷ್ಯಂದರು ಬಂದರು, ಅವನನ್ನು ಎದುರುಗೊಂಡ್ರು. ಬನ್ನಿ ಸ್ವಾಮಿ, ಬಿಸಿನೀರು ತಗೊಳ್ಳಿ, ತಿಂಡಿ ತಿನ್ನಿ, ಊಟ ಮಾಡಿ ಅಂದರೆ ಅವನು ಹೇಳ್ದೆ, ಏಯ್ ಬಿಡ, ಎಲ್ಲ ಸ್ವಾಮಿ ಭೇಟಿ ಮಾಡ್ಬೇಕು ನಾನು. ನನಗೇನು ಕೆಲಸ ಇದೆ? ಸ್ವಾಮಿ ಭೇಟಿ ಮಾಡಿ ಏನು ಕೇಳಬೇಕು ಅವನ್ನ? ಆ ಒಂದು ಘಟಕ ಯಾವುದು ಅಂತ ಕೇಳಬೇಕು ಅಷ್ಟೇ. ಇನ್ನೇನು ನನಗೆ ಬೇಡ, ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ, ಏನೂ ಬೇಡ ನನಗೆ. ಹಾಗಿದ್ರೆ ಬನ್ನಿ ಅಂತ ಸ್ವಾಮೀಜಿ ಹತ್ರಕ್ಕೆ ಕರ್ಕೊಂಡು ಹೋದರು. ಇದೇ ತರಹದ ರೂಮು ಹಿಮಾಲಯದ ಮೇಲಿದೆ. ಸ್ವಾಮೀಜಿಗೆ ಕೂರೋದಕ್ಕೆ ಇದನ್ನು ಆಸನ ಹಾಕಿದ್ದಾರೆ. ಅದ್ರ ಮೇಲೆ ಯಾವುದೋ ಒಂದು ಪ್ರಾಣಿ ಚರ್ಮ, ಹಿಂದುಗಡೆ 2 ದೀಪ ಇದೆ. ಸ್ವಾಮೀಜಿಗಳು ಇನ್ನೂ ಬಂದಿಲ್ಲ. ಇವನು ಮುಂದ್ಗಡೆ ಕೂರಿಸಿದ್ರು. ಇವನು ಕೂತ್ಕೊಂಡ ಕಣ್ಣು ಮುಚ್ಕೊಂಡು. ಆ ಶಿಷ್ಯ ಹೇಳ್ದ, ನೋಡಿ ನಮ್ಮ ಸ್ವಾಮೀಜಿಗಳದ್ದು ಒಂದು ಕಂಡೀಷನ್ ಇದೆ ಅಂತ. ಇವನು ಏನು ಕಂಡೀಷನ್? ಎಷ್ಟಕ್ಕೆ? ಅವ್ರಿಗೆ ಗೊತ್ತಿಲ್ಲ ಅನ್ನೋದಿಲ್ಲ. ನೀವು ಪ್ರಪಂಚದಲ್ಲಿರೋದು ಏನು ಬೇಕಾದ್ರೆ